नाजरीन आदाब, आप देख रहे हैं आपकी आवाज न्यूज। दावणगेरे बाई इलेक्शन मुबैना रिकॉर्डिंग पर कांग्रेस रहनुमाओं की नाराजगी। दावणगेरे बाई इलेक्शन में जमीर अहमद खान और मोहम्मद सिराज से मंसूब मुबैना रिकॉर्डिंग सामने आने के बाद कांग्रेस रहनुमाओं ने नाराजगी जाहिर की है। रहनुमाओं का कहना है कि कांग्रेस हाईकमान इस मामले की मुकम्मल तहकीकात करे। अगर किसी ने पार्टी के खिलाफ काम किया है या पार्टी को नुकसान पहुंचाने की कोशिश की है तो उसके खिलाफ सख्त कार्रवाई की जाए। उन्होंने कहा कि पार्टी के साथ वफादारी जरूरी है और पार्टी को धोखा देने वालों को बख्शा नहीं जाना चाहिए। ವ್ಯಕ್ತಿ 2,000 ಮನೆಗೆ ಹಂಚ್ತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತರು ಬಂದು ಹೇಳಿದ್ರು ನಮಗೆ. ಆಮೇಲೆ ಕೋಟ್ಯಾಂತರ ರೂಪಾಯಿ ಆತ ಬಿಡುಗಡೆ ಚುನಾವಣೆ ದಿನ ಹರಿಸಿದ್ರು. ಇವನ್ನೆಲ್ಲ ಕೇಳಿ ನಾವು ಆಶ್ಚರ್ಯ ಆಯ್ತಿದ್ರಿಂದ ಏನೋ ಇದೆ ಷಡ್ಯಂತ್ರ ಇರಬೇಕು ಅಂತ ನಾವು ಅವತ್ತೇ ಅನುಮಾನ ಪಟ್ಟಿದ್ವಿ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಸಮೇತ ನೀಡಿದ್ವಿ. ಇವತ್ತು ನೋಡಿದರೆ ಈ ರಿಸಲ್ಟ್ ಬಂದ ಮೇಲೆ ಒಂದು ವೈರಲ್ ಆಗಿರ್ತಕ್ಕಂಥ ವಿಡಿಯೋ ನೋಡಿದರೆ ಇದು ಪಕ್ಕಾ ನಮ್ಮ ಪಕ್ಷದ ವಿರುದ್ಧ. ಕಾಂಗ್ರೆಸ್ ಅಂದರೆ ನಾವು ತಾಯಿನ ಪ್ರೀತಿ ಮಾಡ್ದಂಗೆ ಮಾಡ್ತೀವಿ. ನಮಗಿದೆ ಎತ್ತ ತಾಯಿನೂ ಒಂದೇ, ಕಾಂಗ್ರೆಸ್ ಪಾರ್ಟಿನೂ ಒಂದೇ. ಈ ಎತ್ತ ತಾಯಿಗೆ ಲಾಡಿ ಹುಚ್ಚ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ. ಇವತ್ತು ಯಾರು ತಪ್ಪು ಮಾಡಿದ್ದಾರೆ, ಉಪ್ಪು ತಿಂದಿರೋರು ನೀರು ಕುಡಿಲೇಬೇಕು. ನಾನು ನಿನ್ನೆ ತಾನೇ ನಾವು ನಮ್ಮ ಚಮನ್ ಸಾಹೇಬರು ನಿನ್ನೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾರ್ ಅವ್ರಿಗೆ ಇನ್ಚಾರ್ಜು, ಆರ್ಗನೈಜೇಷನ್ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ರವ್ರಿಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿದ್ದರಾಮಯ್ಯರು, DK ಶಿವಕುಮಾರ್ 7 ಜನಕ್ಕೆ ನಾವು ನಿನ್ನೆ ಮೇಲ್ ಮಾಡಿ ಜೊತೆಗೆ ಸ್ಪೀಡ್ ಪೋಸ್ಟನ್ನು ಸಮೇತ ಮಾಡಿದ್ವಿ. ನಾವು ಏನಂತ, ಪಾಪ ಆರ್ಥಿಕ ವ್ಯವಸ್ಥೆ ಇಲ್ಲ, ಅಲ್ಲಿ ಇಲ್ಲಿ ಇಸ್ಕೊಂಡು ಆತ ಊರಿಗೆ ಬಂದಿದ್ದ ದಾವಣಗೆರೆಗೆ. ಅಂಥ ವ್ಯಕ್ತಿ 2,000 ಮನೆಗೆ ಹಂಚ್ತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತರು ಬಂದು ಹೇಳಿದ್ರು ನಮಗೆ. ಆಮೇಲೆ ಕೋಟ್ಯಾಂತರ ರೂಪಾಯಿ ಆತ ಬಿಡುಗಡೆ ಚುನಾವಣೆ ದಿನ ಹರಿಸಿದ್ರು. ಇವನ್ನೆಲ್ಲ ಕೇಳಿ ನಾವು ಆಶ್ಚರ್ಯ ಆಯ್ತಿದ್ರಿಂದ ಏನೋ ಇದೆ ಷಡ್ಯಂತ್ರ ಇರಬೇಕು ಅಂತ ನಾವು ಅವತ್ತೇ ಅನುಮಾನ ಪಟ್ಟಿದ್ವಿ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಸಮೇತ ನೀಡಿದ್ವಿ.